ಈಗ ದಿನ ಇದೇ ಅವತಾರನ ಒಳಗಡೆ ಹೋದ್ರೆ ಇದೇ ಅವತಾರ ಇಷ್ಟು ಇದಾಗಿಬಿಟ್ಟಿರ್ತೀರಾ ನೀವು? ಇಷ್ಟು ಇದಾಗಿಬಿಡ್ತಾರೆ. ಈ ನಮ್ಮನೆ ದಿನ ಬಟ್ಟೆ ಚೇಂಜ್ ಮಾಡಬೇಕು, ಇದು ಮಾಡ್ಕೊಳೋದು. ಒಂಥರ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಯಂಡು ಹೋಗ್ತಾರೆ, ನಾವಿಲ್ಲಿ ಯೂನಿಫಾರ್ಮ್ ಹಾಕ್ಯಂಡು ಬರ್ಬೇಕು. ಹಿಂಗೆ ಡೈಲಿ ಬದಲಾಕ್ ಬಂದ್ರೆ ಡ್ರೆಸ್ ಚೇಂಜ್ ಮಾಡಬೇಕು. ಈಗ ಉಸಿರು ಗಿಸಿರು ಹೆಂಗೆ ಮರ ಮೂಗ್ನಾಗೆಲ್ಲ ಹೋಗುತ್ತೆ ಇದಾಗುತ್ತೆ. ಕಾಯಲ್ಲ ಈ ವರ್ಷ ಧೂಳಿಗೆ ಇಲ್ಲ ಇಲ್ಲ ಅಲ್ಲಿ ಕಾಪ್ಲಾನ ಇಲ್ಲ, ಅದು ಚಿಗರ ಇಲ್ಲ, ಈ ಮಾಂಗಡ ಎಲ್ಲ ಹೊಲ್ದಾಗ ಯಾವ ಹೊಲ್ದಾಗ ಅಡ್ಯಾಡ್ತಾರೆ, ಬರೀ ಇದು ಹಾಕಾರನ ದಿನ ದಿನಾನು ಇದು ಹಾಕಾರನ. ಇದ್ರಾಗೆ ಕೆಲಸ ಮಾಡೋರ ನೀವು? ಇದ್ರಾಗ ಕೆಲಸ ಮಾಡೋರು. ಏನು ಅನ್ಸಲ್ಲ ನಿಮ್ಗೆ? ಏನು ಅನಿಸ್ತದ್ರಿ, ಮತ್ತು ಬಿಡುಗಡೆನೇ ಇಲ್ಲಲ್ಲ. ಈಗ ನಮ್ಮ ಭಾಳ ಹಾಳಾಕತ್ತಂದ್ರೆ ಮತ್ತೆ ಮಾಡಲೇಬೇಕಲ್ಲ. ಕಳೆ ಅಂತ ಇರ್ತದೆ ಸರ್. ಆಮೇಲೆ ಹೌದು, ನೀರು ಒಳಸೋದು ಇರ್ತೈತಿ, ಒಳಗಡೆ ಹೋಗಬೇಕಲ್ಲ ಸರ್. ಒಳಗಡೆ ಹೋಲಿಲ್ಲ ಅಂದ್ರೆ ಕೆಲಸ ಹೆಂಗೆ? ಒಂದೊಂದು ಇದ್ರ ಮೇಲೆ ಏನೋ ಮುಟ್ಟಿ ಕೆಲಸ ಮಾಡಂಗಿಲ್ಲ. ದನಕ್ಕೆ ಹೋಗಿ ಮೇವು ಕೊಯ್ಕೊಂಡು ಹೋಗ್ಬೇಕಂದ್ರೆ ನಾವು ಜಳಕ ದನ ಎಲ್ಲ ಹುಚ್ಚಿಗೆನ ಜಳಕ ಮಾಡೋದು. ದಿನಕ್ಕೆ 2 ಸಲ ಬಂದೆ ಅಂದ್ರೆ ಕಣ್ಣಾಗ ಪಣ್ಣಾಗ ಎಲ್ಲ ಹೋಗ್ಬಿಡ್ತಾರೆ, ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಸರ್. ಇದು ನೋಡ್ರಿ, ಹಾಂ ಸರ್, ಇಷ್ಟು ವೈಟ್ ಬಟ್ಟೆ ಐತೆ. ಹಾಂ ಸರ್, ನೀವು ಹಂಗೆ ಇದನ್ನ ನಾವು ತೋರಿಸ್ತೀರಿ ಹೊಲ ಪೀಕ್ನೇ ಹೋದ್ರೆ ಯಾವ ಟೈಪ್ ಆಗತ್ತಿದೆ ಅನ್ನೋದು. ಹಾಂ ನೋಡ್ರಿ ಬರೀ ಸರ ನೋಡ್ರಿ, ಇಲ್ಲೇ 4 ಗಿಡ ಹೋಗಿರೋದ್ರಿ, ಭಾಳ ಇಲ್ಲ. ಹಾಂ ರೀ, 4 ಗಿಡ ಇಲ್ಲಿ ನಾಳೆಗೆ ಬರ್ತಾರೆ. 4 ಗಿಡ ಇನ್ನು ಅಡ್ಡೆ ಇಡ್ರಿ ನಾವು ಒಳಗೆ ಬಂದ್ರೆ ನಾವು ಯಾರು ಗೊತ್ತಿಸಿ ಆ ಟೈಪ್ ಆಗುತ್ತೆ. ಪ್ರತಿ ಒಂದು ಗಿಡ ನೀರು ಹೆಂಗೈತೆ ನೋಡ್ರಿ. ಇದು ಒಂದೇ ನೀರು ನೋಡ್ತಾರೆ ಎಷ್ಟು ನೀರು ವೇಟ್ ಐತೆ ಸರ್. ಇದು ಉಳಿದ್ ನೋಡ್ರಿ, ಬೂದ್ರಿ ಎಲ್ಲ ಏ ಅಲ್ಲಿ ಒಂದು ಇದ್ರಾಗ ಬೂದಿ ಐತೆ ತೊಂಬ ಇಲ್ಲ, ಅಲ್ಲಿ ಬ್ಯಾರಲ್ ಮ್ಯಾಗ ಐತೆ ನೋಡಿ ಸರ್. ಇದು ಕಡ್ಲಿ ಇದೆ, ಕಮ್ಮಣ್ಣ ಹಾಕ್ಬಿಡ ಮತ್ತೆ ಕೆಂಪು. ಇಲ್ಲ ಕಮ್ಮನೆಲ್ಲ ಮೇಲೆ ತೊಳೆದು ತೋರಿಸ್ರಿ ಅದನ್ನು. ತೊಳಿ 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 ಅದರಿ ಪರಿದೈತಿ. ಡೌನ್ ಮಾಡಿ. ಹಾಂ, ಸನ್ಲೈಟ್ ಜಾಸ್ತಿ ಆಗುತ್ತೆ, ಕರೆಕ್ಟ್ ಐತೆ ಅನಿಸುತ್ತೆ. ಅಂದ್ರೆ ಅದ್ರ ಮೇಲೆ ಅಷ್ಟು ಧೂಳು ಕುಂತಿರುತ್ತೆ. ಈ ಪರಿ ಧೂಳು ಇರುತ್ತೆ ಸರ್. ಹಾಂ, ಫ್ಯಾಕ್ಟ್ರಿ ಮಕ್ಳಾಗ ಜನ ಇದೆ ಅಂತಾರ. ಅಲ್ಲ, ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಧೂಳು ಕೇಳ್ತಾರ ಅವ್ರ ಬೆಳೆನ ಫ್ಯಾಕ್ಟ್ರಿ ಮಕ್ಳಾಗ ಜನ ಇದೆ. ಎಷ್ಟು ಇದು ಈ ಮತ್ತೆ ಮಾರ್ಕೆಟ್ ಹೋಗ್ತೀವಲ್ಲ, ಈ ಥರ ಇದೆಲ್ಲ ಕರಿಬೇವಾಗ ಈ ಥರ ಡಸ್ಟ್ ಬರಕತ್ತೈತಿ. ಏನು KMM ILC ಫ್ಯಾಕ್ಟ್ರಿಲಿಂದ ಇದನ್ನು ನಾವು ಅಧಿಕಾರಿಗಳಿಗೆ ಅವ್ರಿಗೆ ಮನೆಗೆ ಕಳಿಸ್ತೀನಿ. ಅವ್ರು ಇದನ್ನು ತಿಂದು ಆಮೇಲೆ ನಮಗೆ ಇದ್ರ ಬಗ್ಗೆ ಉತ್ತರ ಹೇಳ್ಬೇಕಾಗೈತಿ. ನಾವು ಇದ್ರ ಬಗ್ಗೆ ಅವ್ರಿಗೆ ನಾವು ತಿಳಿಸಿದ್ರು ಕೂಡ ರೈತರು ನಮ್ಗೆ ಸುಳ್ಳು ಹೇಳ್ತದಾರ ಅನ್ನೋ ಒಂದು ಅವ್ರ ಭಾವನೆ ಐತಿ. ಇಲ್ಲಿ ಪ್ರೆಸೆಂಟವಾಗಿ ನಮ್ಮ ತೋಟದಾಗ ಬಂದು ಈ ತಪ್ಪಲವನ್ನು ಅವರೇ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ. ಇದನ್ನ ನೋಡ್ರಿ, ನೀರಿನಾಗ ಎತ್ತೀನಿ, ಇದು ನೋಡ್ರಿ ಯಾವ ರೀತಿ ಡಸ್ಟ್ ಬಿಡುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಹಾಕಿ ತೊಳೆದ್ರು ಹೋಗಲ್ರಿ. ನೋಡ್ರಿ, ಈ ನೀರು ಈ ಥರ ಡಸ್ಟ್, ಇದನ್ನು ರೈತರು ಹೆಂಗೆ ಜೀವನ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಇದನ್ನು ನಮಗೆ ಏನಾಗುತ್ತೆ, ಇದನ್ನು ನಾವು ತಿನ್ನೋದ್ರಿಂದ ಜನರಿಗೆ ತಿನ್ನಿಸ್ಬಾರ್ದನ್ನೋ ಒಂದು ಉದ್ದೇಶದಿಂದ ಹಿಂಗ ಬಿಡಾಕತ್ತೀವಿ. ಇದು ಪರಿಹಾರ ಕೂಡ ಪ್ರಶ್ನೆ ಅಲ್ಲ, ಜನರದ ಜೀವನ ಮುಖ್ಯ. ಆ ಉದ್ದೇಶದಿಂದ ಇದನ್ನು ಏನಾದರೂ ಮೊನ್ನೆ ಶಂಕರ್ ಅವರು ಮೀಟಿಂಗ್, ಇದು ತೋಟಗಾರಿಕೆ ರೇಷ್ಮೆ ಇಲಾಖೆಯಲ್ಲಿ ಅವ್ರಿಗೆ ಈ ಗಮನಕ್ಕೆ ತಂದೀವಿ. ನಾನು ಈ ಟೋಟಲ್ ಈ ಜಮೀನನ್ನು ಸಾವಯವ ಮಾಡ್ತಾ ಇದ್ದೀನಿ. ಆದರೆ ಶಂಕರ್ ಸರ್ ಅವರು ಸಾವಯವಕ್ಕೆ ಭಾಳ ಒತ್ತನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಶಂಕರ್ ಸರ್ ಅವರು ಇದನ್ನು ಗಮನಕ್ಕೆ ತೊಗೊಂಡು ಆದಷ್ಟು ಫ್ಯಾಕ್ಟ್ರಿ ರೈತರಿಗೆ ಅನುಕೂಲ ಆಗಂಗೆ ಈ ಡಸ್ಟ್ ನಾವು ಫ್ಯಾಕ್ಟ್ರಿ ಬಂದ್ ಮಾಡೋನ್ನೋದು ನಮ್ಮದು ಉದ್ದೇಶ ಅಲ್ಲ. ಊರಲ್ಲಿ ಈ ತೋಟದಲ್ಲಿ ಈ ಥರ ಡಸ್ಟನ್ನು ಬರೋದು ತಡೆ ಹಿಡಿಬೇಕಂತ ಅವರಲ್ಲಿ ನಾನು ಫ್ಯಾಕ್ಟ್ರಿಯವ್ರಿಗೆ ಆಯ್ತು ಯಾವುದಾಯ್ತು ಸ್ವಲ್ಪ ಆಮ್ಯಾಗ ಈ ನಮ್ಮ
ಪೊಲ್ಯೂಷನ್ ಕಂಟ್ರೋಲರ್ ರಾಜು ಅವರು ಅವ್ರಿಗೆ ಮನವಿನೂ ಕೊಟ್ಟಾರ ನಮ್ಮ ಹುಡುಗರು, ಆದರೂ ಕೂಡ ಅವರು ಇಲ್ಲಿವರೆಗೆ ಯಾವುದೇ ಕ್ರಮ ತೊಗೊಂಡಿಲ್ಲ. ಈಗ ದಿನಾಂಕ 5/5 ನಾವು ಬಲ್ಡೋಟ ವಶದಲ್ಲಿರುವಂಥ ಬಸಾಪುರ ಕೆರೆಯನ್ನು ಮುಕ್ತಗೊಳಿಸಲಿಕ್ಕೆ ನಮ್ಮ ಕೆರೆ ನಮ್ಮ ಹಕ್ಕು ದಾರಿ ಬಿಡಿ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಸಾಪುರ ಕೆರೆಗೆ ನುಗ್ತಾ ಇದ್ದೀವಿ. ಕಾರಣ ಇಷ್ಟೇ, ವಿಷಯ ಯಾಕೆ ಮಾತಾಡ್ತೀವಿ ಅಂದರೆ, ಈಗಾಗಲೇ ನಾವು ಫ್ಯಾಕ್ಟ್ರಿ ಸಂಬಂಧಪಟ್ಟಂಗೆ ಈ ಭಾಗದಲ್ಲಿ ಹೋರಾಟ ನಡೆದಿದೆ. ಆ ಹೋರಾಟಕ್ಕೆ ಅಂದರೆ ಸಂಯುಕ್ತ ಏನು ಹೋರಾಟ ಸಮಿತಿಗಳದಲ್ಲ ಅದಕ್ಕೆಲ್ಲ ಭಾಗಿಯಾಗ್ತೀವಿ. ಈಗ ನಮಗೆ ಭಾಳ ಮುಖ್ಯವಾದದ್ದು ಬೇಸಿಗೆ ಸಂದರ್ಭದಲ್ಲಿ ಕೆರೆ ನಮ್ಮ ಗ್ರಾಮದ ಮೂಲ ಸೊತ್ತು. ಯಾಕಂದರೆ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಕಟ್ಟಿದಂಥ ಕೆರೆಗಳು, ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸರ್ಕಾರ ಕಟ್ಟಿದ್ದಲ್ಲ ಅದು. ಅಜ್ಜನ ಕಾಲದಿಂದ ಇರುವಂಥ ಕೆರೆಗಳನ್ನು ನೇರವಾಗಿ ಬಸಾಪುರ ಗ್ರಾಮದ ಜನರನ್ನ ಪಂಚಾಯತಿ ಮಾಡಿ ಏನಪ್ಪ ನಾವು ಕೆರೆ ತೊಗೊತೀವಿ, ಅದಕ್ಕೆ ಏನಾದ್ರು ಪರ್ಯಾಯ ಕೆರೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತ ಸಭೆ ಮಾಡಲಿಲ್ಲ. ಸುತ್ತಮುತ್ತಲ ಗ್ರಾಮಸ್ಥರ ಸಭೆಗಳು ಆಗಲಿಲ್ಲ. ಯಾಕಂತಂದರೆ ಈಗ ಬಸಾಪುರ ಕೆರೆ, ಆಲವರ್ತಿ, ಹೂವಿನಾಳು, ಕಿಡದಾಳು, ಬಸಾಪುರ ಸುಮಾರು ಒಂದು 7-8 ತಳಿಗೆ ಅದು ಭಾಳ ಮುಖ್ಯವಾದ ಕುಡಿಯ ನೀರಿನ ಒಂದು ಜಲಮೂಲ. ಈಗ ಜಿಲ್ಲಾಧಿಕಾರಿಗಳೇನು 2007-8ರಲ್ಲಿ ಏನೋ ಬಲ್ಡೋಟ ಕಂಪನಿಗಳಿಗೇನೋ ಮಾರಿದರು, ಅದನ್ನು ಮಾರ್ಯಾರಂತೀವಿ. ಯಾಕೆ ಗುತ್ತಿಗೆ ಹಾಕ್ಬೇಕಾದ್ರೆ ಗುತ್ತಿಗೆ ಹಾಕಿರೋದು ಅದನ್ನು ನಾವು ವಿರೋಧ ಮಾಡ್ತೀವಿ. ಈಗ ಕಾರಣ ಏನಂತಂದರೆ ಆ ಹೋರಾಟಕ್ಕೆ ಈಗ ನಾವೇನು 5ನೇ ತಾರೀಕು ಇಟ್ಕೊಂಡಿದ್ದೀವಲ್ಲ, ರಾಜ್ಯ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಅವರು, ರಾಜ್ಯ ಗೌರವ ಅಧ್ಯಕ್ಷರು ಚಾಮರಾಜ ಮಾಲಿ ಪಾಟೀಲರು ಮತ್ತು ನಮ್ಮ ಮೇಲಕೋಟೆ ಶಾಸಕರಾದ ಯುವಕರು ದರ್ಶನ್ ಪುಟ್ಟಣ್ಣಯ್ಯನವರು, JM ವೀರಸಿಂಗಿಯವರು, ಈ ಭಾಗದ ಒಂದು ಹೋರಾಟಗಾರರು, ಇವರೆಲ್ಲ ಮುಖಂಡತ್ವದಿಂದ ನಾವೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಇಟ್ಕೊಂತೀವಿ. ಆ ಹೋರಾಟ ಇಟ್ಕೊಂಡ ಅದು ಮೊದಲು ಪೂರ್ವದಲ್ಲಿ ನಾವೊಂದು ಲೆಟರ್ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳೇ, ಈಗ ಬೇಸಿಗೆ ಇದೆ, ದನಕರುಗಳಿಗೆ ನೀರಿಲ್ಲ, ತಕ್ಷಣ ನೀವು ನೀರು ಕುಡಿಯಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ನಮ್ಮ ಪ್ರಶ್ನೆ ಇತ್ತು. ನೋಡ್ರಿ, ಈ ಭಾಗದ ಯಾಕಂತ ನಾವು ಹೇಳಕತ್ತೀವಿ, ಏನು ಹೇಳ್ತಾ ಇದ್ದೀವಿ, ರಾಜ್ಯ ಮುಖಂಡರ ಮುಖಂಡತ್ವದಿಂದ ನೇರವಾಗಿ ಕುರಿ ದನಗಳ ಸಮೇತ ನಾವು ಕೆರೆಯನ್ನು ನುಗ್ಗುತ್ತೀವಿ. ಈ ಕೆಲಸ ನಾವು ರಾಜ್ಯ ಸಮಿತಿಯಿಂದ ಇಡೀ ಜಿಲ್ಲಾ ಸಮಿತಿ, ಪ್ರಗತಿಪರ ಹೋರಾಟಗಾರರು, ಇದು ಸಂಪೂರ್ಣ ಎಲ್ಲರೂ ಬೆಂಬಲಿಸಿದರು. ಗ್ರಾಮಸ್ಥರು, ಆ ಅಕ್ಕಪಕ್ಕದವರು, ಕುರಿಗಾಯಿಗಳು ಒಟ್ಟು ಬಂದು ನಾಳೆ ನೇರವಾಗಿ ಕೆರೆ, ಯಾಕಂದರೆ ತಪ್ಪಿದ್ರೆ ಯಾರು ತಪ್ಪು ಮಾಡ್ಯಾರೋ ಅವ್ರ ಮೇಲೆ DC ಕ್ರಮ ತಗೊಳ್ಳಿ. ಯಾಕಂದರೆ ಬಲ್ಡೋಟದ ಮಾಡ್ಯಾರ, ಅವನ ಮೇಲೆ ಅವ್ರ ಕ್ರಮ ತೊಗೊಬೇಕು, ನಮ್ಮ ಮೇಲೆ ತೊಗೊಳಕ್ಕೆ ಬರೋದಿಲ್ಲ ಅವನಿಗೆ. ಯಾಕೆ ಹೇಳ್ತೀವಿ ಅಂತಂದರೆ, ನಾವೇ ಈಗ ಸಾರ್ವಜನಿಕರ ಕೆರೆ ಅದು ನಾವು ಕೇಳ್ತಾ ಇದ್ದೀವಿ, ಅವ್ರು ತಪ್ಪು ಮಾಡಿದವ, ಯಾಕೆ ನೋಡಪ್ಪ ನಮ್ಮ ಕಂಡೀಷನ್ ಯಾಕೆ ಉಲ್ಲಂಘನೆ ಮಾಡಿ ಏನು ಅದನ್ನು ನಿನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳ್ಬೇಕು. ನಮ್ಮ ಮೇಲೆ ಮಾಡೋಕ್ಕೆ ಬರೋದಿಲ್ಲ. ನಾಳೆ 11 ಗಂಟೆಗೆ ಎಲ್ಲ ರೈತ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿ ಕುರಿದನರ ಜೊತೆ ರಾಜ್ಯ ಮುಖಂಡರು ಏನಂದ್ರೆ ನಮ್ಮ ಶಾಸಕರ ಜೊತೆ ನಾವು ಮುತ್ತಿಗೆ ಆಗ್ತಾ ಇದ್ದೀವಿ. ಶಾಸಕರು ಬರ್ತಾರನ್ರಿ? ದರ್ಶನ್ ಪುಟ್ಟಣ್ಣಗೆ ಇಲ್ಲಿ ಶಾಸಕರು, ಮೇಲ್ಕೋಟೆ ಶಾಸಕರು, ರೈತ ಸಂಘದ ಶಾಸಕರು, ಮೇಲ್ಕೋಟೆ ಶಾಸಕರು ಬರ್ತಾರೆ. ನಮ್ಮ ದುರ್ದೈವ, ಇಲ್ಲಿ ಶಾಸಕರು ಮತ್ತು ಇಲ್ಲಿ ಸಂಸದರು ಅದು ಸ್ಪಂದಿಸ್ತಾ ಇಲ್ಲ. ಅವ್ರು ಮಾಡುವಂಥ ಕೆಲಸ ಮೇಲ್ಕೋಟೆಯಿಂದ ಬಂದು ಒಬ್ಬ ಶಾಸಕ ಹೋರಾಟ ಮಾಡಬೇಕಾಗಿದೆ. ಅದು ನಮ್ಮ ದುರ್ದೈವ. ಸ್ಥಳೀಯ ಶಾಸಕರು ಇಲ್ಲ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ನಮ್ಮದು ಕುರಿ ದನ ಅಂಕೆ ಸಂಖ್ಯೆ ರೈತ ಸಂಘದ್ದು ಹೇಳಕ್ಕಾಗಲ್ಲ, ಎಷ್ಟು ಜನ ಬರ್ತೀವಿ ಅನ್ನೋದು ಹೇಳಕ್ಕಾಗಲ್ಲ. ಎಷ್ಟು ಗಂಟೆ ಮಾಡ್ತೀವಿ? 11 ಗಂಟೆಗೆ ಅಂತ ಕೊಟ್ಟಿದ್ವಿ, ಕರೆ ಕೊಟ್ಟಿದ್ವಿ. ಅಲ್ಲಿ ಕೆರೆ ಹೌದು, ಬಸಾಪುರ ಕೆರೆ ಡೈರೆಕ್ಟ್.